ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನಿನ ದಿನ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರ ಜಯಂತಿ ಅಂದರೆ ಹುಟ್ಟುಹಬ್ಬವನ್ನು ನಾಡಿನಾದ್ಯಂತ ಆಚರಣೆ ಮಾಡಿದರು. ಆದರೆ ಈ ದಿನ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಲಿಂಗೈಕ್ಯರಾದಂಥ ದಿನ. ಅವರು ಚಿತ್ರದುರ್ಗ ಹತ್ತಿರ ಇರುವ ಸಾಸಲಹಟ್ಟಿಯಲ್ಲಿ 1946ರಲ್ಲಿ ಜನ್ಮ ತಳೆದು ಅವರು ವಿಜ್ಞಾನ, ತತ್ವಜ್ಞಾನ, ಸ್ನಾತಕೋತ್ತರ ಪದವೀಧರೆಯಾಗಿ 1966ರಲ್ಲಿ ಪರಮ ಪೂಜ್ಯ ಜಗದ್ಗುರು ಲಿಂಗಾನಂದ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಿಂದ ಜಂಗಮ ದೀಕ್ಷೆಯನ್ನು ಪಡೆದು ಅಲ್ಲಿವರೆಗೆ ಅವರ ನಾಮ ರತ್ನಮ್ಮ ಅಂತ ಇರ್ತೈತಿ. ಅವರಿಗೆ ಜಗದ್ಗುರು ಲಿಂಗಾನಂದ ಮಹಾಸ್ವಾಮಿಗಳು ಮಾತೆ ಮಹಾದೇವಿ ಅಂತ ಹೇಳಿ ಒಂದು ನಾಮವನ್ನು ಅವರಿಗೆ ಇಡ್ತಾರೆ. ಅವರು ಲಿಂಗಾನಂದ ಮಹಾಸ್ವಾಮಿಗಳು ದಾವಣಗೆರೆಯ ಒಂದು ಮಠದಲ್ಲಿರುವಾಗ ಇವರು ಪ್ರವೇಶ ಆಗ್ತದೆ. ಆದರೆ ಅನೇಕ ಭಕ್ತರು ಆ ಮಾತೆಯನ್ನು ಮಠದಿಂದ ಹೊರಗೆ ಹಾಕೋ, ಇಲ್ಲ ಅಂದರೆ ನಿನ್ನನ್ನೇ ನಾವು ಹೊರಗೆ ಹಾಕ್ತೇವೆ ಅಂತ ಹೇಳಿ ಪ್ರತಿಭಟಿಸಿದಾಗ ಅಲ್ಲಿ ಆ ಲಿಂಗಾನಂದ ಮಹಾಸ್ವಾಮಿಗಳು ಘಟ ಇತ್ತು ಅಂದರೆ 100 ಮಠ ಕಟ್ತಾನೆ ಅಂತ ಹೇಳಿ ಆ ದಾವಣಗೆರೆಯ ಒಂದು ಮಠವನ್ನು ಬಿಟ್ಟು ಮಾತೆ ಮಹಾದೇವಿ ತಾಯಿಯವರ ಜೊತೆಗೂಡಿ ಧಾರವಾಡಕ್ಕೆ ಬರ್ತಾರೆ. ಮುಂದೆ ಧಾರವಾಡದಲ್ಲಿ ಒಂದು ಅಕ್ಕ ಮಹಾದೇವಿ ಅನುಭವ ಪೀಠ ಅಂತ ಹೇಳಿ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಪೀಠವನ್ನು ಸ್ಥಾಪಿಸಿ ಅದಕ್ಕೆ ಮಾತೆ ಮಹಾದೇವಿಯವರನ್ನು ಪೀಠಾರೋಹಣವನ್ನು ಮಾಡಿಸ್ತಾರೆ. ಹಾಗೆ ಮಾತಾಜಿಯವರು ಅನೇಕ ಧಾರ್ಮಿಕ ಕಾರ್ಯಗಳು ಅಂದರೆ ವಚನ ಸಾಹಿತ್ಯ, ಬಸವ ಮಾರ್ಗ, ಶರಣ ಮಾರ್ಗ ಅದನ್ನು ಹಿಡಿದು ಅನೇಕ ಪ್ರವಚನಗಳನ್ನು ಅವರು ಮಾಡಿ ಮುಂದೆ ಅನೇಕ ಸಾಹಿತ್ಯದಲ್ಲಿ ಅವರು ಮೇರು ಒಂದು ವ್ಯಕ್ತಿತ್ವ ಅವರದು. ಯಾಕಂತ ಕೇಳಿದರೆ, ನೀವು ಯಾವುದೇ ಒಂದು ಸಾಹಿತ್ಯವನ್ನು ಓದಿರಿ ನಿಮಗಲ್ಲಿ ತೃಪ್ತಿಯಾಗಲಿ ಸಮಾಧಾನವಾಗಲಿ ಸಿಗೋದಿಲ್ಲ. ಆದರೆ ಮಾತಾಜಿಯವರು ಒಂದು ಸಾಹಿತ್ಯವನ್ನು ಓದಿದಾಗ ಅಲ್ಲಿಗೆ ಮನಸ್ಸಿಗೆ ಒಂದು ತೃಪ್ತಿ ಸಿಗ್ತೈತಿ. ಹಾಗೆ ರಾಷ್ಟ್ರೀಯ ಬಸವ ದಳ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ಲಕ್ಷಾಂತರ ಭಕ್ತರನ್ನು ಅಂತಾರಾಜ್ಯ ಅಂತಾರಾಷ್ಟ್ರೀಯ ಜನರನ್ನು ಒಂದು ಕಡೆ ಸೇರಿಸಿ, ಶರಣರನ್ನು ಒಂದು ಕಡೆ ಸೇರಿಸಿ ಶರಣಮೇಳ ಅನ್ನುವಂತಹ ಒಂದು ಅಭೂತವಾದ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಮಾಡ್ತಾರೆ. ಅದೇ ರೀತಿ ಕಲ್ಯಾಣದಲ್ಲಿ ಕಲ್ಯಾಣ ಪರ್ವ, ಹಾಗೆ 108 ಅಡಿ ಗುರು ಬಸವಣ್ಣನವರ ಪುತ್ಥಳಿ ಹೀಗೆ ಸ್ಥಾಪನೆ ಮಾಡ್ತಾರೆ. ಹಾಗೆ ಅನೇಕ ಮೌಢ್ಯಗಳನ್ನು ಬಿಡಿಸಿದಂಥ ಮಹತಾಯಿ. ಯಾಕಂದರೆ ಹೇಳಿದರೆ ಅಲ್ಲಿ ಶರಣರು ಏನು ಒಂದು ಗುಡಿ ಗುಂಡಾರಕ್ಕೆ ಹೋಗೋದನ್ನು 12ನೇ ಶತಮಾನದಲ್ಲಿ ಬಿಡಿಸಿದ್ರಲ್ಲ, ಅದನ್ನೇ ಒಂದು ಮುಂದುವರಿಸಿದಂತಹ ಮಹತಾಯಿ. ಅವರ ಒಂದು ಅನುಯಾಯಿಗಳು ಅಂದರೆ ಮಾತೆಯವರ ಒಂದು ಅನುಯಾಯಿಗಳು, ಅವರ ಶರಣರು ಕಟ್ಟಿದಂಥ ಒಂದು ಬಳಗ ಏನಿತ್ತಲ್ಲ, ಅವರು ಸಹಿತ ಏಕದೇವೋಪಾಸಕರು, ಏಕ ಗುರುೋಪಾಸಕರಾಗಿ ಹೊರಹೊಮ್ಮಿದರು. ಕಾರಣ ಇಷ್ಟೇ. ಯಾಕಂತ ಕೇಳಿದರೆ ಅಲ್ಲಿ ಮಾತೆ ಮಹಾದೇವಿ ತಾಯಿಯವರು ಯಾವುದೇ ಒಂದು ಗುಡಿಯ ಅಡಿಗಲ್ ಸಮಾರಂಭಕ್ಕಾಗಲಿ ಮತ್ತು ಒಂದು ದೇವಸ್ಥಾನದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗಾಗಲಿ ಮತ್ತು ಒಂದು ದೇವಸ್ಥಾನದ ಕಳಸಾರೋಹಣಕ್ಕಾಗಲಿ ಒಂದು ಹೋಮ ಹವನಕ್ಕಾಗಲಿ ಯಾವುದಕ್ಕೂ ಅವರು ಹೋಗಲೇ ಇಲ್ಲ.
ಯಾರೇ ಅವ್ರನ್ನ ಕರೆದರೂ ಸಹಿತಕ್ಕೆ ಆಹ್ವಾನಿಸಿದರೂ ಸಹಿತಕ್ಕೆ ಅದು ನಮ್ಮ ತತ್ವ ವಿರುದ್ಧವಾದ ಕಾರ್ಯ ಅಂತ ಹೇಳಿ ಅವರಲ್ಲಿ ಎಂದೂ ಸಹಿತ ಭಾಗವಹಿಸಲಿಲ್ಲ. ಹಾಗೆ ಅವರು ಅಷ್ಟು ಗಟ್ಟಿಗೊಂಡಿದ್ದರಿಂದ ಏಕದೇವೋಪಾಸನೆ ಏಕ ಗುರುೋಪಾಸನೆಯಲ್ಲಿ ಅವರು ಅಷ್ಟು ಗಟ್ಟಿಗೊಂಡಿದ್ರು ಅಂತೇಳಿ ಅವರ ಹಿಂದಿನ ಶಿಷ್ಯವರ್ಗ ಶರಣರು ಅಷ್ಟು ಗಟ್ಟಿಗೊಂಡರು. ಹಾಗಾಗಿ ನಾಡಿನ ಮೂಲೆ ಮೂಲೆಯಲ್ಲಿ ಬಸವ ತತ್ವ ಪ್ರಸಾರ ಆಯಿತು ಮತ್ತು ಪ್ರಚಾರನೂ ಆಯಿತು. ಆದರೆ ಹಾಗೆ ಎಲ್ಲ ಭಕ್ತರು ಸಹಿತಕ್ಕೆ ಏಕದೇವೋಪಾಸನೆ ಏಕ ಗುರುೋಪಾಸನೆಗೆ ಒಂದು ಕಟಿಬದ್ಧರಾದರು. ಯಾಕಂತ ಕೇಳಿದರೆ ಅಲ್ಲಿ ಗುರು ಯಾವ ರೀತಿ ಮಾರ್ಗದರ್ಶಕರಾಗಿ ಅವರು ಮಾರ್ಗ ತೋರಿಸ್ತಿರ್ತಾರಲ್ಲ, ಮೊದಲಿಗೆ ಅವರು ಅಲ್ಲಿ ಗಟ್ಟಿಯಾಗಿರಬೇಕಾಗ್ತದೆ. ಅವರಲ್ಲಿ ಒಂದು ಸದೃಢವಾದಂಥ ಒಂದು ನಿರ್ಧಾರ ಇರಬೇಕಾಗ್ತದೆ. ಅವರ ನಡತೆ ಒಂದು ಸದೃಢವಾದಾಗ ಅಲ್ಲಿ ಹಿಂದೆ ಬರುವಂಥ ಭಕ್ತರು ಅದನ್ನು ಅನುಸರಿಸುತ್ತಾ ಇರ್ತಾರೆ. ಅವರೇ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಹೇಳಿ ತಿರುಗಿದಾಗ ಭಕ್ತರು ಸಹಿತಕ್ಕೆ ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಶರಣ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗವನ್ನು ಹಿಡಿಯದೆ ಆ ಮಾರ್ಗದಲ್ಲೇ ನಡೆದಂಥ ಮಹಾತಾಯಿ ಮಾತೆ ಮಹಾದೇವಿ ತಾಯಿಯವರು ಅದಕ್ಕೋಸ್ಕರ ನಾಡಿನ ಮೂಲೆ ಮೂಲೆಯಲ್ಲಿ ನಿನ್ನೆ ದಿನ ಅವರ ಒಂದು ಹುಟ್ಟುಹಬ್ಬ ಮತ್ತು ಜಯಂತಿ ಹಾಗೂ ಈ ದಿನ ಅವರ ಒಂದು ಲಿಂಗೈಕ್ಯ ಸಂಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಅಲ್ಲಿ 12ನೇ ಶತಮಾನದಲ್ಲಿ ಶರಣರು ಗುರು ಬಸವಣ್ಣನವರ ಒಂದು ನೇತೃತ್ವದಲ್ಲಿ ವಚನ ಸಾಹಿತ್ಯವನ್ನು ನಮಗಾಗಿ ಕೊಡಮಾಡಿ ಹೋದರು. ಜನ ಬದುಕಲಿ ಜಗ ಬದುಕಲಿ ಅಂತ ಹೇಳಿ ಏನು ಒಂದು ವಚನ ಸಾಹಿತ್ಯವನ್ನು ನಮಗೆ ಕೊಡಮಾಡಿ ಹೋದರು. ಆ ನಂತರ ಅದು ಒಂದು ಮತೀಯವಾದಿಗಳ ಕೈಯಲ್ಲಿ ಪುರೋಹಿತಶಾಹಿಗಳು ಈ ಶೈವರ ಕೈಯಲ್ಲಿ ಸಿಕ್ಕು ಅವರು ವೈಷ್ಣವರು ಇವರೆಲ್ಲ ಕೂಡಿಕೊಂಡು ಅದನ್ನು ಏನು ಸುಟ್ಟು ಹಾಕಬೇಕು, ಅದನ್ನು ನಾಶ ಮಾಡಬೇಕು ಅಂತ ಓಡಾಡಿದ್ರಲ್ಲ. ಆ ಸಮಯದಲ್ಲಿ ಚನ್ನಬಸವಣ್ಣ, ಅಕ್ಕನಾಗಲಾಂಬಿಕಾ, ಮಡಿವಾಳ ಮಾಚಿ ತಂದೆಗಳು ಅನೇಕ ಶರಣರು ತಮ್ಮ ಪ್ರಾಣವನ್ನು ತೆತ್ತು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದರು. ಆದರೆ ಆ ವಚನ ಸಾಹಿತ್ಯ ಕೇವಲ ಒಂದು ಪೂಜೆಯ ಒಂದು ಗಂಟಾಗಿ ದೇವರ ಜಗಲಿ ಮೇಲೆ ಕುಳಿತುಕೊಂಡ್ಬಿಡ್ತು. ತದನಂತರ ಅದನ್ನು ಹಳಕಟ್ಟಿ ಶರಣರು ಅದನ್ನು ಎಲ್ಲ ಹುಡುಕಿ ಹೆಕ್ಕಿ ತೆಗೆದು ಆ ವಚನ ಸಾಹಿತ್ಯವನ್ನು ಮುದ್ರಿಸಿ ನಮಗೆ ಕೊಟ್ಟರು. ಆದರೆ ಅದು ಕೇವಲ ಒಂದು ಯೂನಿವರ್ಸಿಟಿಯಲ್ಲಾಗಲಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಆ ಸಾಹಿತ್ಯ ಉಳಿತೇ ಹೊರತು ಜನರ ಮನಸ್ಸು ಮನವನ್ನು ಊರನ್ನು ತಲುಪಲೇ ಇಲ್ಲ. ಹಾಗೆ ಅದನ್ನು ತಲುಪಿಸ್ಕೋಸ್ಕರ ಬಂದವರೇ ಲಿಂಗಾನಂದ ಮಹಾಸ್ವಾಮಿಗಳು. ಅವರ ಒಂದು ಶಿಷ್ಯತ್ವವನ್ನು ಪಡೆದಂಥವರೇ ಮಾತೆ ಮಹಾದೇವಿ ತಾಯಿಯವರು. ಹಾಗೆ ಒಂದು ವಚನ ಸಾಹಿತ್ಯ ಯಾವ ರೀತಿ ಅದು ಈಗ ಬೆಳೀತಾ 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 ಹಬ್ಬುತ್ತಾ ಹೋತು ಅಂತ ಕೇಳಿದರೆ, ಈಗೆಲ್ಲ ಮತೀಯವಾದಿಗಳಿಗೆ ಪುರೋಹಿತಶಾಹಿಗಳಿಗೆ ಅವರಿಗೆ ತುಂಬ ತೊಂದರೆ ಆಗಿಬಿಟ್ಟತ್ತು ಅವ್ರ ಜೀವನ ನಡೆಸೋದು. ಅಷ್ಟು ಅದು ಬೆಳೀತಾ ಹೋಗಿಬಿಡ್ತು. ಹಾಗೆ ಬೆಳೀತಾ ಹೋದಾಗ ಅವರಿಗೆ ಮತ್ತೆ ಮತ್ಸರ ಹುಟ್ಟಿತು. ಆದರೆ ಇಲ್ಲಿ ಮಾತೆ ಮಹಾದೇವತೆಯ ಯಾರ ಒಂದು ವಿರೋಧವನ್ನು ಅದನ್ನು ಲೆಕ್ಕಿಸದೆ ಗಟ್ಟಿಯಾಗಿ ಆ ವಚನ ಸಾಹಿತ್ಯವನ್ನು ಅದನ್ನು ಬಿತ್ತುತ್ತಾ ಹೋದರು. ಅದು ಹಾಗೆ ಬೆಳೀತಾ ಆ ಬೆಳೆ ಈಗ ತುಂಬ ಉತ್ಕೃಷ್ಟವಾಗಿ ಬೆಳೆದಂಥ ಬೆಳೆಯಾಗಿದೆ. ಅದಕ್ಕೋಸ್ಕರ ವಚನ ಸಾಹಿತ್ಯವನ್ನು ಹಿಡಿದು ಅದನ್ನು ಒಂದು ಪ್ರಚಾರ ಮಾಡಿ ಅದನ್ನು ಒಂದು ಪ್ರಸಾರ ಮಾಡಿ ನಾಡಿನ ಮೂಲೆ ಮಲೆಗೆ ಮತ್ತು ಅನೇಕ ದೇಶಗಳಲ್ಲಿ ಹೋಗಿ ಅದನ್ನು ತಮ್ಮ ವಾಗ್ಝರಿಯಿಂದ ಅದನ್ನು ಬಿತ್ತಿ ಬಂದಿರೋದನ್ನು. ಅದಕ್ಕೋಸ್ಕರ ಇವತ್ತು ಸಾವಿರಾರು ಲಕ್ಷಾಂತರ ಭಕ್ತರು ಆ ಬಸವ ತತ್ವವನ್ನು ಹಿಡ್ಕೊಂಡು ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ಅದೇ ರೀತಿ ಅನೇಕ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದು ಈ ಲಿಂಗಾಯತ ಧರ್ಮದ ಗುರು
ಲಿಂಗಾಯತ ಧರ್ಮವನ್ನು ಕೊಟ್ಟಂಥ ಗುರು ವಿಶ್ವಗುರು ಬಸವಣ್ಣನವರು ಅಂತ ಹೇಳಿ ಅದನ್ನು ಘೋಷಣೆ ಮಾಡಿದ್ದು. ಅದೇ ರೀತಿ ನಮ್ಮ ಲಿಂಗಾಯತ ಧರ್ಮದ ಕುರುಹು ಇಷ್ಟಲಿಂಗ ಅಂತ ಹೇಳಿ ಘೋಷಣೆ ಮಾಡಿದ್ದು. ಹಾಗೆ ನಮ್ಮ ಲಿಂಗಾಯತ ಧರ್ಮದ ಧ್ವಜ ಷಟ್ಕೋನ ಇಷ್ಟಲಿಂಗ ಸಹಿತ ಬಸವಧ್ವಜ ಅಂತ ಘೋಷಣೆ ಮಾಡಿದ್ದಿರ್ಬೋದು. ಹಾಗೆ ಈ ಲಿಂಗಾಯತ ಧರ್ಮದ ಒಂದು ಸಾಹಿತ್ಯ ವಚನ ಸಾಹಿತ್ಯ ಅಂತ ಹೇಳಿ ಘೋಷಣೆ ಮಾಡಿದ್ದಿರ್ಬೋದು. ಹೀಗೆ ಅನೇಕ ಒಂದು ವಿಷಯಗಳನ್ನು ಮತ್ತು ಒಂದು ಲಿಂಗಾಯತ ಧರ್ಮ ಇದು ಹಿಂದೂ ಧರ್ಮದ ಒಂದು ಪಂಗಡ ಅಲ್ಲ. ಹಿಂದೂ ಧರ್ಮ ಅನ್ನುವಂಥ ಒಂದು ಮರದ ಕೊಂಬೆಯಲ್ಲ, ಇದು ಸ್ವತಂತ್ರವಾದ ಒಂದು ಮರ, ಇದು ಸ್ವತಂತ್ರ ಧರ್ಮ ಅಂತ ಹೇಳಿ ಆ ಧರ್ಮದ ಮಾನ್ಯತೆಗಾಗಿ ಹೋರಾಟಗಳನ್ನು ರ್ಯಾಲಿಯನ್ನು ಮಾಡ್ತಾ ಬಂದರು. ಅನೇಕರು ಅದಕ್ಕೆ ವಿರೋಧ ಮಾಡಿದರೂ ಸಹಿತ ಮತ್ತು ಅಲ್ಲಿ ವೀರಶೈವ ಅನ್ನೋ ಒಂದು ಪದವನ್ನು ಅಲ್ಲಿ ಸೇರಿಸಿಕೊಂಡು ಅವರು ವಿರೋಧ ಮಾಡಿದರು. ಆದರೆ ವೀರಶೈವ ಅನ್ನೋದು ಲಿಂಗಾಯತ ಧರ್ಮದ ಒಂದು ಅಂಗ ಹೊರತು ಇಲ್ಲಿ ಏನು ಲಿಂಗಾಯತ ಧರ್ಮದಲ್ಲಿ ಅನೇಕ ಕಾಯಕದವರು ಒಂದು ಚಮ್ಮಾವಿಗೆ ಹೊಲಿಯುವಂಥವ್ರು ಇರ್ಬೋದು, ಬುಟ್ಟಿ ಹೆಣೆಯುವಂಥ ಇರ್ಬೋದು, ಕ್ಷೌರಿಕ ಇರ್ಬೋದು, ದೋಣೆ ನಡೆಸೋ ಇರ್ಬೋದು, ಬಟ್ಟೆ ಒಯ್ಯೋ ಇರ್ಬೋದು, ಎಲ್ಲ ಕಾಯಕದವರು ಏನು 12ನೇ ಶತಮಾನದಲ್ಲಿ ಈ ಲಿಂಗಾಯತ ಧರ್ಮಕ್ಕೆ ಬಂದಿರಲ್ಲ. ಹಾಗೆ ವೀರಶೈವರು ಸಹಿತಕ್ಕೆ ಈ ಧರ್ಮದಲ್ಲಿ ಪ್ರವೇಶ ಮಾಡಿದರು. ಆದರೆ ವೀರಶೈವ ಅನ್ನುವಂಥ ಧರ್ಮ ಅದು ಧರ್ಮ ಅಲ್ಲ, ಅದು ಕೇವಲ ಲಿಂಗಾಯತ ಧರ್ಮದಲ್ಲಿ ಒಂದು ಪಂಗಡ ಅಂತ ಹೇಳಿ ಅದನ್ನು ಘೋಷಣೆ ಮಾಡಿ ಹೀಗೆ ಅನೇಕ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಂಥ ಮಾತೆ ಮಹಾದೇವಿ ತಾಯಿಯವರನ್ನು ನಾವು ನೆನೆಸೋದು, ಅವ್ರನ್ನ ಸ್ಮರಣೆ ಮಾಡೋದು ನಮ್ಮ ಒಂದು ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಅವರ ಈ ದಿನದ ಸಂಸ್ಮರಣೆ ಕಾರ್ಯಕ್ರಮ ಏನು ಇವತ್ತು ಬಂದಿದೆ, ಅದಕ್ಕೋಸ್ಕರ ಅವರನ್ನು ನೆನೆಸೋಣ, ಅವರನ್ನು ಪ್ರಾರ್ಥಿಸೋಣ. ಹಾಗೆ ಅವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳುತ್ತಾ ನನ್ನ ಈ ನುಡಿಗೆ ವಿರಾಮ ಕೊಡ್ತಾ, ಆ ತಾಯಿ ಇನ್ನೊಮ್ಮೆ ಹುಟ್ಟಿ ಬರಲಿ, ಮತ್ತೆ ಈ ವಚನ ಧರ್ಮವನ್ನು ಬಿತ್ತರಿಸಲಿ ಅಂತ ಹೇಳಿ ಗುರು ಬಸವಣ್ಣನವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.